ಟು ಆಲ್. ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ ಇರೋದ್ರಿಂದ ರಜೆ ಇದೆ. ಸೊ ಹಾಗಾಗಿ ಇವತ್ತು ತುಂಬ ಲೇಟಾಗೇ ಇತ್ತು. ಇವಾಗ ಆಲ್ರೆಡಿ 11 ಆಗಿದೆ. ಇವಾಗ ತಾನೇ ಎದ್ದು ಟೀ ಕುಡ್ದಿದ್ದೆ. ಓಕೆ, ರಕ್ಷಿತ್ ಬೇಗನೆ ಎದ್ದು ಸ್ವಲ್ಪ ಎಲ್ಲ ಕೆಲಸ ಮಾಡಿದ್ರು. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಇವತ್ತಿನ ದಿನ ಡೈಲಿ ಲಾಗ್ ಆಗಿರುತ್ತೆ. ಓಕೆ, ಕೊನೆ ತನಕ ನೋಡಿ. ನಾನಿವತ್ತು ತಾಳಿಪಟ್ಟು ಮಾಡ್ತಾಯಿದ್ದೀನಿ, ಬಟ್ ಡಿಫ್ರೆಂಟಾಗಿ ಎಲ್ಲ ಮಿಕ್ಸ್ಚರ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ಅಂದರೆ ನಾರ್ಮಲಾಗಿ ಎಲ್ಲ ತರಹದ ಹಿಟ್ಟನ್ನ ನಾನು ಕಲಿಸ್ಕೊತಾ ಇದ್ನಲ್ವ, ಬಟ್ ಈ ಸರಿ ಏನು ಮಾಡಿದೆ ಅಂತಂದರೆ ಎಲ್ಲ ಹಿಟ್ಟನ್ನ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ರೈಸ್ನ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡೆ ನಾನು. ಇಟ್ಸ್ ಕೇಮ್ ಸೋ ಗುಡ್. ಈ ಥರನೂ ಟ್ರೈ ಮಾಡ್ಬೋದು, ಗೊತ್ತಾಯ್ತಾ? ಸೂಪರ್. ನನಗೆ ತಾಳಿಪಟ್ಟು ಅಷ್ಟೊಂದು ಇಷ್ಟ ಆಗಲಿಲ್ಲ ಇವತ್ತು, ಯಾಕಂದರೆ ತುಂಬ ಸ್ಪೈಸಿ ಆಗಿಬಿಟ್ಟಿತ್ತು. ಅಂದರೆ ನಾನು ತಿನ್ನೋದಕ್ಕಿಂತನೂ ಜಾಸ್ತಿ ಸ್ಪೈಸಿ ಆಗಿತ್ತು, ಬಟ್ ಅವ್ರಿಗೆ ಇಷ್ಟ ಆಯಿತು. ಸೊ ಹಾಗಾಗಿ ನನಗೆ ಆರೆಂಜ್ ಜ್ಯೂಸ್ ಮಾಡಿಕೊಟ್ರು ಅವರು. ಫ್ರೆಶ್ ಜ್ಯೂಸ್. ಇವಾಗ ಟಿಫಿನ್ ಎಲ್ಲ ಮಾಡಿಕೊಂಡು ಜ್ಯೂಸ್ ಮಾಡಿಕೊಟ್ರು ರಕ್ಷಿತ್. ಸೊ ಅದೆಲ್ಲ ಕುಡ್ಕೊಂಡು ನಾನು ಕೂತ್ಕೊಂಡಿದ್ದೀನಿ. ಅವ್ರ ಫ್ರೆಂಡ್ ಯಾರನ್ನೋ ಮೀಟ್ ಮಾಡಬೇಕು ಅಂತ ಅವ್ರು ಹೊರಗಡೆ ಹೋಗಿದ್ದಾರೆ. ನಾನಿವಾಗ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ, ಬೇಗ ಬೇಗ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ. ನಾಳೆಯಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ನವರಾತ್ರಿ ಹಬ್ಬ. ಓಕೆ, ನವರಾತ್ರಿ ಹಬ್ಬನ ನಾನು ಹೇಗೆ ಆಚರಿಸ್ತೀನಿ ಹೇಗೆ ಅಂತ ನೋಡೋಣ. ಓಕೆ, ಮೊದಲನೇದಾಗಿ ಇವತ್ತು ಅಮಾವಾಸ್ಯೆ, ದೊಡ್ಡ ಅಮಾವಾಸ್ಯೆ, ಇದನ್ನ ಇವಾಗ ಮುಗಿಸ್ಕೊಳ್ಳೋಣ. ಓಕೆ, ಲೆಟ್ಸ್ ಗೋ. ನಾನು ಹಾಗೆ ಮುಖಕ್ಕೆ ಏನು ಅಪ್ಲೈ ಮಾಡ್ಕೋತಿದ್ದೀನಿ ಅಂತಂದರೆ ಮುಲ್ತಾನ್ ಮಿಟ್ಟಿನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅಂದರೆ 2 ಹನಿ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನಾನು 6 ಮಂತ್ಸಿಂದನೂ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಬಿಫೋರ್ ಮ್ಯಾರೇಜಿಂದ. ಬಟ್ ಇಟ್ಸ್ ಗುಡ್ ಟು ಮೀ. ಹಾಗೆ ಫೇಸ್ ಮಾಸ್ಕ್ ಹಾಕ್ಕೊಂಡು ಮನೆ ಕೆಲಸ ಮಾಡೋಣ ಅಂತ ಇವಾಗ ಒಂದೊಂದಾಗೆ ಕ್ಲೀನ್ ಮಾಡ್ಕೊತೀನಿ. ಫಸ್ಟು ರೂಮ್ನ ಮನೆ ಎಲ್ಲ ಧೂಳು ಜಾಡಿಸ್ಕೊಂಡು ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಎಲ್ಲ ಧೂಳನ್ನು ಕೊಡ್ಕೊಂಡು ಬಿಡ್ತೀನಿ ನಾನು. ಅದಾದಮೇಲೆ ನೆಕ್ಸ್ಟು ಪಾತ್ರೆ ತೊಳಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಆಫ್ ಮತ್ತೆ ಅಡುಗೆ ಮನೆಯದ್ದು ಕಸಗಳೆಲ್ಲ ಮೇಲ್ಗಡೆದಿರೋ ಕಂಟೆ ಮೇಲೆ ಇರೋದನ್ನೆಲ್ಲ ಕೆಳಗಡೆ ಹಾಕಿದಾಗ ನನಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಪಾತ್ರೆ ತೊಳ್ಕೊಂಡು ಅದೆಲ್ಲ ಹಾಕಿದ್ರೆ ಕೆಳಗಡೆ ನಾನು ಕಸನ ಕ್ಲೀನಾಗಿ ಹೊಡ್ಕೋಬೋದು. ಸೊ ಹಾಗಾಗಿ ಬಟ್ ಅಂದ್ರೂ ಸ್ವಲ್ಪ ಕೆಲಸ ಅಂತಂದ್ರೂ ತುಂಬಾ ಆಗೋಯಿತು, ತುಂಬ ಸ್ಟ್ರೆಸ್ ಆಗೋಗಿತ್ತು. ಹಾಗೆ ನಾನು ನಾಳೆಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಪಾತ್ರೆಗಳನ್ನೆಲ್ಲ ತೊಳಿತೀರಾ ಆಯಿತಾ. ತೊಳೆದಾದ್ಮೇಲೆ ಇದೇನು ಸ್ಕ್ರಬ್ಬರ್ ಏನಿರುತ್ತೋ, ದಿ ಸ್ಕ್ರಬ್ಬರ್ ಅಥವಾ ಈ ತಂತಿ ಆಗಿರ್ಬೋದು, ತೊಳೆದಾದ್ಮೇಲೆ ನಾವು ಅದರಲ್ಲೇ ಅದನ್ನು ವಾಶ್ ಮಾಡಿಬಿಟ್ಟು ಮತ್ತು ಇದರಲ್ಲೇ ಇಟ್ಬಿಡ್ತೀವಿ ಅಲ್ವಾ, ಎಕ್ಸೋ ಟಬ್ಬಲ್ಲೇ ಇಟ್ಬಿಡ್ತೀವಿ. ಬಟ್ ಅದು ಏನು ಅಂತಂದರೆ ತುಂಬಾ ಎಫೆಕ್ಟು. ಬಿಕಾಸ್ ಆಫ್ ಇದರಲ್ಲಿ ಇವಾಗ ನಾವು ತೊಳೆದ್ಬಿಟ್ಟು ಹಾಗೆ ಇಡ್ತೀವಿ ಅಂದರೆ ಕ್ಯಾನ್ಸರ್ ಅಟ್ಯಾಕ್ ಆಗೋವಂತಹ ಒಂದು ಸಂಭವ ಇದೆ. ಹೇಗೆ ಅಂತ ನಾನು ಹೇಳ್ತೀನಿ. ಜರ್ಮ್ಸ್ ಅದೆಲ್ಲ ಬರೋದೇ ಮೇನ್ ಥಿಂಗ್ ಆಫ್ ಏನಂತಂದರೆ ಹಾಲಿನ ಪಾತ್ರೆ ಇರುತ್ತೆ ಗೊತ್ತಾ, ಅದು ಹಾಲೆಲ್ಲ ಮುಗಿದ್ಮೇಲೆ ನಾವು ತೊಳೆಯೋಕೆ ಇಡ್ತೀವಿ. ಅದನ್ನು ತೊಳೆದ್ಬಿಟ್ಟು ಮತ್ತೆ ಈ ಸ್ಕ್ರಬ್ನ ನಾವು ತೊಳೆದ್ರೂ ಹೋಗಲ್ಲ. ಓಕೆ, ಸೊ ಅಷ್ಟೊಂದು ಜರ್ಮ್ಸ್ ಇರುತ್ತೆ, ಹಾಲಾಗಿರ್ಬೋದು, ಮೊಸರಾಗಿರ್ಬೋದು. ಸೊ ಈ ಥರ ಪದಾರ್ಥಗಳಿಗೆ ತುಂಬಾ ಅಟ್ಯಾಕ್ ಆಗುತ್ತೆ. ಪಾತ್ರೆ ತೊಳೆದಾದ್ಮೇಲೆ ಬೆಟರ್ ನೀವು ಇದನ್ನು ಬಿಸಿಲಲ್ಲಿ ಇಡೋದು ಬೆಟರು, ಅಥವಾ ಫ್ರಿಜ್ಜಲ್ಲಿ ಇಡಿ. ಅಂದರೆ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಫ್ರೀಜಲ್ಲಿ ಇಡಿ, ಇಲ್ಲಾಂದರೆ ಬಿಸಿಲಲ್ಲಿ ಇಡಿ. ಇಲ್ಲಾಂದರೆ ತುಂಬ ಎಫೆಕ್ಟ್ ಆಗುತ್ತೆ. ಅಂದರೆ ಆಮೇಲೆ ಇನ್ನೊಂದು ಹೇಳಬೇಕು, 1 ತಿಂಗಳಾದಮೇಲೆ ಚೇಂಜ್ ಮಾಡೋದು ಬೆಟರ್. ಓಕೆ,
ಇಲ್ಲಾಂದರೆ ಇಲ್ಲಪ್ಪ ಒಂದು ತಿಂಗಳಾದ್ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಹಳೆ ಕಾಲದಲ್ಲೆಲ್ಲ ಏನು ಯೂಸ್ ಮಾಡ್ತಿದ್ರು, ತೆಂಗಿನಕಾಯಿ ಚುಬ್ರ ಇರುತ್ತಲ್ವ ಅದರಲ್ಲಿ ಹಾಕಿ ತೊಳಿತಾ ಇದ್ರು. ಸೊ ಇಟ್ಸ್ ಬೆಟರ್, ಅದನ್ನು ಯೂಸ್ ಮಾಡೋದು ಬೆಟರು. ಇಲ್ಲಾಂದರೆ ತಿಂಗಳಿಗೆ ಒಂದ್ಸರಿ ಇದನ್ನು ಚೇಂಜ್ ಮಾಡೋದು ಬೆಟರು. ಓಕೆ, ಇವಾಗ ಇದನ್ನ ಬಿಸಿಲಲ್ಲಾದರೂ ಇಡಿ ಅಥವಾ ಫ್ರೀಸಲ್ಲಾದರೂ ಇಡಿ. ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಮಾಹಿತಿ ಅಂತ ಹೇಳ್ಬೋದು ನಿಮಗೆ. ಓಕೆ, ಎಸ್, ಇವಾಗ ನಾನು ಕಸ ಗುಡಿಸ್ಕೊತಾ ಇದ್ದೀನಿ. ಏನು ಗೊತ್ತಾ ಗೈಸ್, ಬಾಗಿಲು ತೆಗಿಯೋದೇ ಇಲ್ಲ. ಚಿಕ್ಕ ಮಕ್ಳಂತೂ ಮನೇಲಿ ಇರೋದೇ ಇಲ್ಲ. ಅಂದ್ರೂ ಅದು ಎಲ್ಲಿಂದ ಬರುತ್ತೋ ಕಸ ನನಗಂತೂ ಗೊತ್ತಾಗ್ತಾ ಇಲ್ಲ. ಡೈಲಿ ಮಾರ್ನಿಂಗು ಈವ್ನಿಂಗು 2 ಟೈಮ್ಸ್ ಗುಡಿಸಿದ್ರೂ ಅಷ್ಟೇ ಬರುತ್ತೆ. ನಂಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ಬರುತ್ತೆ ಅಂತ. ಇವಂದು ನಾವು ಕಿಟಕಿ ಸಹ ತೆಗಿಯಲ್ಲ. ಸಾಕಾಗೋಯ್ತು, ಅದು ಎಲ್ಲಿಂದ ಬರುತ್ತೋ ಏನೋ. ಡೈಲಿ ಕಸ ಹೊಡೆದು ಡೈಲಿ ನೆಲ ಅಂತೂ ಒರೆಸಲ್ಲ, ಡೈಲಿ ಕಸ ಅಂತೂ ಗುಡಿಸ್ತೀವಿ. ಅಂದರೂ ಇಷ್ಟು ಕಸ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಗುರುವೆ. ಮುಲ್ತಾನ್ ಮಿಟ್ಟಿ ಫೇಸ್ ಪ್ಯಾಕ್ ಹಾಕೊಂಡಾದಮೇಲೆ ಈ ಥರ ಇದೆ. ಮೇ ಬಿ ನಿಮಗೆ ಬಿಫೋರ್ ಆಫ್ಟರ್ ಡಿಫ್ರೆನ್ಸ್ ಕಾಣಿಸಬಹುದು. ಇವಾಗ ತುಂಬ ದಿನ ಆಯಿತು. ತಂಪಿಗೋಸ್ಕರ ನಾನು ಇದು ಏನಿದೆ ಹಿಮಾಲಯ, ಆ್ಯಕ್ಚುಲಿ ಹಿಮಾಲಯ ಇದು ಹೆನ್ನ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ನಾರ್ಮಲ್ ಹೆನ್ನ ಬರುತ್ತಲ್ಲ ಅದನ್ನು ನಾನು ಯೂಸ್ ಮಾಡೋದು ಯೂಶ್ವಲಿ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಡೇ ಬಿಫೋರ್ ಅಂದರೆ ಹಿಂದಿನ ದಿನಾನೇ ನಾನು ಇಲ್ಲಿ ಹುಣಸೆ ಹಣ್ಣನ್ನು ಹಾಕಿಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ನೆನೆ ಹಾಕಿಟ್ಕೊಂಡು ಆಮೇಲೆ ಟೀ ಪೌಡರ್ ಇರುತ್ತೆ ಗೊತ್ತಾ, ಅದನ್ನು ಸ್ವಲ್ಪ ಹಾಕಿಟ್ಕೊಂಡಿರ್ತೀನಿ. ಸೊ ಇವಾಗ ಎರಡೂ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಲೆಟ್ಸ್ ಡೂ ನಾವು. ಡೈಲಿ ಲಾಗ್ ಅಂತ ಮಾಡ್ತಾಯಿದ್ದೀನಿ, ಬಟ್ ಸಮ್ ವೀಡಿಯೋಸ್ನ ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ತುಂಬಾ ಕೆಲಸ ಆಗ್ಬಿಟ್ಟಿದೆ. ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅಂತ ಗೊತ್ತಾಗ್ತಾಯಿಲ್ಲ. ಆಲ್ರೆಡಿ ಟೈಮ್ ಇವಾಗ 3 ಗಂಟೆ ಆಗಕ್ಕೆ ಬಂತು ಗೈಸ್. ಇನ್ನೂ ನೆಲ ಒರೆಸಿಲ್ಲ, ನೆಲ ಒರೆಸ್ಬೇಕು. ಓಕೆ, ನಾನು ವೀಡಿಯೋ ಮಾಡೋದೇ ಮರೆತು ಹೋಗಿದ್ದೆ ಲಿಟ್ರಲಿ. ಓಕೆ, ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ. ಇವಾಗ ಮೆಹಂದಿನ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಟೀ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕಲ್ವ. ಸೊ ಟೀ ಪೌಡರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟೀ ಪೌಡರ್ ಹಾಗೆ ಇಲ್ಲಿ ಮೆಹಂದಿ ಇದೆ, ಇಲ್ಲಿ ನಾನು ಹುಣಸೆ ಹಣ್ಣನ್ನು ಹಾಕಿಟ್ಕೊಂಡಿದ್ದೀನಿ. ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ಎಷ್ಟು ಅದೇ ಹೇಳ್ದಾಗಲೇ ಈ ವೀಕಲ್ಲಿ ಒಂದು ಎಂಗೇಜ್ಮೆಂಟ್ ಇದೆ. ಸೊ ಅದನ್ನು ಅಟೆಂಡ್ ಮಾಡಬೇಕು, ಮಾಡೋಣ. ಗಾದೆ ಹಿಡ್ಕೊ ಓಡಾಡ್ತಿದ್ದು. ರಕ್ಷಿತ್ ಫ್ರೆಂಡು ಮನೆಗೆ ಬಂದಿದ್ದರು. ಸೊ ಹಾಗಾಗಿ ನಾನು ಪುದೀನ ಬಾತ್ ಅಂತ ಹೇಳ್ಬೋದು. ಸೊ ಪುದೀನ ರೈಸ್ ಮಾಡಿದ್ದೆ. ಹಾಗೆ ಅದೆಲ್ಲ ಆದಮೇಲೆ ಇವಾಗ ಮೊದಲನೇದಾಗಿ ನಾನು ಅವನಿಗೆ ಹಚ್ತಾ ಇದ್ದೀನಿ. ಅಂದರೆ ಸ್ವಲ್ಪ ತುಂಬ ತೆಳುವಾಗಿ ಮಾಡ್ಕೊಂಡಿಲ್ಲ, ತುಂಬ ಗಟ್ಟಿಯಾಗಿ ಮಾಡಿದ್ದೆ ನಾನು. ಸೊ ಇವಾಗ ಇವನಿಗೆ ಪೂರ್ತಿಯಾಗಿ ಹಚ್ಬಿಡೋಣ ಅಂತ ಹಚ್ತಾ ಇದ್ದೀನಿ. ಈ ಗಾಯ್ಸ್ ಏನು ಗೊತ್ತಾ, ಇವನು ಹಚ್ಚಿ ಒಂದು 2 ಅವರಿಗೆ ಸ್ನಾನ ಮಾಡಬೇಕು ತಾನೇ. ನೈಟು 9:30 10 o'clock ಸ್ನಾನ ಮಾಡಿದ್ರು. ನೋಡಿ ಮುಂದೆ ಹಿಂಗೆ ಪ್ಲಾಸ್ಟಿಕ್ ಕವರೆಲ್ಲ ಕಟ್ಕೊಂಡು ಹೆಂಗೆಂಗೋ ಆಡ್ಬಿಟ್ಟಿದ್ದೀವಿ. ಕತ್ತೆ ಆಗೋಯ್ತು. ತೆಳುವಾಗಿ ಕಳಿಸ್ಕೊಂಡ್ರೆ ಅದು ಸೋರ್ಕೊಂಡೆಲ್ಲ ಹೋಗ್ಬಿಡುತ್ತೆ. ಬಟ್ ಈ ಥರ ತುಂಬ ದಪ್ಪವಾಗಿ ಮಾಡ್ಕೊಂಡ್ರೆ ಇದು ಅಂಟ್ಕೊಳ್ಳುತ್ತೆ. ಹಾಗೆ ಇಟ್ಸ್ ಬೆಟರ್. ಓಕೆ, ನಾನು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅವನಿಗೆ ಹಚ್ಚಾದ್ಮೇಲೆ ನಾನು ಹಚ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಆಲ್ರೆಡಿ ಟೈಮು 3:30 4 o'clock ಆಗಕ್ಕೆ ಬಂದಿತ್ತು. ಸೊ ಊಟಕ್ಕೆ ಕೊಟ್ಬಿಡೋಣ ಅಂತ ಎದ್ಬಿಟ್ಟೆ. ಇನ್ನೂ ಮುಕ್ಕಾಲು ಭಾಗ ಕೆಲಸ ಮಾಡ್ತೀವಿ, ಮನೆಗಿನ್ನ ಚೂರು ತಗೊಂಡ್ಮಾಡ್ತೀನಿ ನಾನು. ಬರೀ ಹಿಂಗೆ ಮಾಡೋದು.
ನೆಕ್ಸ್ಟ್ ನಾನು ಹಚ್ಕೊಂಡು ರೆಡಿ ಆಗೋಣ. ಅಷ್ಟೇ. ಹಾಯ್ ಹೇಳ್ಬಿಡಿ. ಹಾಯ್. ಪಲಾವ್ ಅವರೇನೋ ಹೇಳ್ತಾ ಇದ್ರು, ನಾನು ಸಡನ್ನಾಗಿ ಕಟ್ ಮಾಡಿಬಿಟ್ಟೆ. ಪಲಾವ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇವಾಗ ನೆಕ್ಸ್ಟು ನಾನು ಹಚ್ಕೊಳ್ಬೇಕು. ನನ್ನ ಹೇರ್ ಕಲರ್ ಇರೋದೇ ನ್ಯಾಚುರಲ್ ಆಗಿ ತುಂಬ ಬ್ರೌನಿ ಆಗಿದೆ ಅಲ್ವಾ. ಇವಾಗ ನಾನು ಇದನ್ನ ಹಚ್ಕೊಡ್ಬೇಕು. ಲೆಟ್ಸ್ ಗೋ, ಹಚ್ಕೊಳ್ಳೋಣ. ನಂಗೆ ಕೊಂಬಂದ್ಬಿಟ್ಟಿದೆ, ತೋರಿಸ್ತೀನಿ ನೋಡಿ. ಟಡಾ! ಆ ಕಡೆ ಒಂದು ಈ ಕಡೆ ಒಂದು ಸೊ ಅವರಿಗೆಲ್ಲ ನಾನು ಪ್ಯಾಕ್ ಮಾಡಿ ಕಳಿಸ್ದೆ. ಬಿಕಾಸ್ ಆಫ್ ಹೆಲ್ಮೆಟಿಗೆಲ್ಲ ಹತ್ಕೋಬಾರ್ದು ಇತ್ತಲ್ವ. ಸೊ ಹಾಗಾಗಿ ಅವ್ರ ಫ್ರೆಂಡ್ನ ಬಿಟ್ಟು ಬರಬೇಕಿತ್ತು. ಹಾಗೆ ಗ್ಯಾಸ್ನ ಕೂತ್ಬಿಟ್ಟು ತುಂಬಿಸ್ಕೊಂಡು ಬರಬೇಕಿತ್ತು. ಸೊ ಹಾಗೆ ಅವರು ಹೊರಟರು. ನಾನು ಕೂಡ ಅಪ್ಲೈ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ತುಂಬ ಕೂದಲು ತುಂಬ ಉದ್ದ ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಗುರು ಹಚ್ಕೊಳ್ಳೋಕ್ಕೆ. ಚಿಕ್ಕದಾಗಿದ್ದರೆ ಹಚ್ಕೊಂಡ್ಬಿಡ್ಬೋದು. ಇದು ಲಾಂಗ್ ಆಗಿದ್ದಕ್ಕೆ ಹಚ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಂಗೋ ಹಿಂಗೋ ಅಂತ ನಾನು ಪೂರ್ತಿ ಕಂಪ್ಲೀಟಾಗಿ ಹಚ್ಕೊಂಡೆ. ಫೈನಲಿ ನಾನು ಸಹ ಮೆಹಂದಿ ಹಚ್ಕೊಂಡಿದ್ದೀನಿ. ನಾಳೆ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ನವರಾತ್ರಿ ಮೊದಲನೇ ದಿನ. ನಾನು ಚಿಕ್ಕ ವಯಸ್ಸಿಂತ್ರನೂ ನನಗೆ ಬುದ್ಧಿ ಬಂದಾಗಿಂತ್ರನೂ ನಾನು ನವರಾತ್ರಿ ಹಬ್ಬನ ಆಚರಿಸ್ತೀನಿ. ಸೊ ನಾನು ಹೇಗೆ ಆಚರಿಸ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಓಕೆ, ಅದಕ್ಕೂ ಮುಂಚೆ ನಾಳೆ ಪೂಜೆಗೆಲ್ಲ ಬೇಕಲ್ವಾ. ಸೊ ರಕ್ಷಿತ್ ಹೋಗಿದ್ದಾರೆ ಇವಾಗ. ಹಣ್ಣು, ಕಾಯಿ, ಹೂವು, ಸೊ ಅದನ್ನೆಲ್ಲ ತೊಗೊಂಬರೋಕ್ಕಂತ ಹೋಗಿದ್ದಾರೆ. ನೆಕ್ಸ್ಟು ನಾನು ಇವಾಗ ಮನೆಗೆ ಬೇಕಾಗಿಂತ ಗೆಜ್ಜೆ ವಸ್ತ್ರ ಆಗಿರಬಹುದು, ಆಮೇಲೆ ಪಂಚಾಮೃತದ್ದು ಅದು ಏನೇನಿದೆ ಅದೆಲ್ಲದನ್ನು ರೆಡಿ ಮಾಡ್ಕೊಳ್ಳೋಣ ನೈವೇದ್ಯ ಮಾಡೋಕ್ಕೆ. ಸೊ ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಫಸ್ಟ್ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದ್ಬಿಡೋಣ. ಓಕೆ, ಲೆಟ್ಸ್ ಗೋ. ಏನಾಯಿತು ಅಂದರೆ, ನಾನು ಕೆಳಗಡೆ ನಿಂತ್ಕೊಂಡು ರೇನ್ಬೋ ಬಿದ್ದಿರುತ್ತೆ ಪಕ್ಕ. ಇವಾಗ ಕ್ಲೈಮೇಟು ಹಿಂಗಿದೆ, ರೇನ್ಬೋ ಬಿದ್ದಿರುತ್ತೆ ಬಾ ಅಂತ ಕರೆದೆ. ಮತ್ತು ಏನು ಗೊತ್ತಾ, ನಾ ಕಾಲ್ ಮಾಡೋ ತನಕ ರೇನ್ಬೋ ಬಿದ್ದಿದ್ದು ನೋಡೇ ಇಲ್ಲ. ಇಲ್ಲಿ ಬಂದು ವೀಡಿಯೋ ಸ್ಟಾರ್ಟ್ ಮಾಡಿದೆ, ರೇನ್ಬೋ ಬಿದ್ದಿತ್ತು ನೋಡಲ್ಲಿ ಹೆಂಗೆ. ನಾನು ಹೇಳ್ದೆ ತಾನೆ, ಈಗ ಈ ಕ್ಲೈಮೇಟ್ ಇದ್ದರೆ ಪಕ್ಕ ರೇನ್ಬೋ ಬೀಳುತ್ತೆ. ಈ ಕ್ಲೈಮೇಟ್ ಬೀಳೋದಲ್ವಾ? ಬೀಳುತ್ತೆ ಕಣೋ. ಏನಾಯ್ತು? ಮಿಂಚು ಅಲ್ಲಿಂದ ಅಲ್ಲಿ ತನಕ ಬಿದ್ದಿತ್ತು. ಅಲ್ಲ ಅಲ್ಲಿಂದ ಆ ಬಿಲ್ಡಿಂಗಲ್ಲಿ 3ನೇ ಫ್ಲೋರಿಂದ ಸ್ಟಾರ್ಟ್ ಆಗಿ ಬಿಲ್ಡಿಂಗಲ್ಲಿ 2nd ಫ್ಲೋರಿಗೆ ಮುಗ್ತೈತಿ. ತೋರಿಸ್ತೀನಿ ನೋಡಿ. ಲೈಟಾಗಿದೆ ಬಟ್ ಗೊತ್ತಾಗುತ್ತೆ. ಅಷ್ಟು ದೂರ ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿಂದ ಹಿಂಗೆ ಬಿದ್ದಿರೋದು. ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಸ್ನಾನ ಮಾಡೋದು ಬಿಟ್ಟು. ಇವಾಗ ಟೈಮು 6:05 ಆಗಿದೆ. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಬನ್ನಿ ಮರನ ನೋಡ್ಕೊಂಬರೋಣ. ಪೂಜೆಗೆ ಹೋಗ್ಬೇಕಲ್ವಾ ನಾಳೆ ಬೆಳಗ್ಗೆ ಎದ್ದ ತಕ್ಷಣ. ಸೊ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಹೆಲ್ಮೆಟ್ ಹಾಕೊಂಡಿದ್ದೆ, ತಲೆ ಸ್ನಾನನೂ ಮಾಡ್ದೇನೆ. ವಿಚಿತ್ರವಾಗಿ ಕಾಣಿಸ್ತಾ ಇದೆಯಾ ಕಣೋ. ಇವ್ನು ಇಲ್ಲೇ ಸ್ನಾನ ಮಾಡೋಗ್ತಾನೆ ಅಷ್ಟೇ. ಇವಾಗ ಮಳೆ ಸ್ನಾನ. ನಾವು 2-3 ಕಡೆ 3 ದೇವಸ್ಥಾನ ನೋಡಿದ್ವು. ಬಟ್ ಅಲ್ಲಿ ಇರಲಿಲ್ಲ, ಬನ್ನಿ ಮರ ಇರಲಿಲ್ಲ. ಹಾಗೆ ಶಿವನ ದೇವಸ್ಥಾನ ಇದೆ ಅಲ್ವಾ ಬೇಗೂರು, ಸೊ ಅಲ್ಲಿ ಇದೆ. ಬಟ್ ಅದು 3:30 4 ದೇವಸ್ಥಾನ ನಾವು ಹುಡ್ಕೊಂಡು ಬಂದಿರೋದು. ಬನ್ನಿ ಮರ ಹುಡ್ಕೋದು ತುಂಬಾ ಕಷ್ಟ ಆಗೋಯ್ತು ಗಾಯ್ಸ್ ಬೆಂಗಳೂರಲ್ಲಿ. ನನಗೆ ಬಂದ ತಕ್ಷಣ ಒಂಥರ ಇರಿಟೇಷನ್ ಆಗ್ತಾ ಇತ್ತು. ಅದು ತುಂಬಾ ಡ್ರೈ ಆಗಿತ್ತು. ಸೊ ನಾನು ಬೇಗ ಹೋಗ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಆಲ್ರೆಡಿ ಟೈಮ್ ಇವಾಗ 7:40 ಆಗಿದೆ. ನಾವು ಹೋಗಿ ಬರೋಷ್ಟ್ರಲ್ಲಿ ತುಂಬಾ ಆಗಿತ್ತು. ಬಟ್ ಅಂದರೂ ನಮಗೆ ಸಿಕ್ತು ಬನ್ನಿ ಮರ. ಸೊ ನಾನು ಸ್ನಾನ ಮುಗಿಸ್ಕೊಂಡು ಬೇಗ ಪೂಜೆ ಮಾಡಿಕೊಂಡೆ. ಸಿಂಪಲ್ಲಾಗಿ ಮಾಡಿದ್ದೀನಿ, ನಾಳೆ ಬೆಳಗ್ಗೆ ಎದ್ದು ಮಾಡಿದ್ರಾಯ್ತು ಅಂತ. ಹಾಗೆ ನಾನು ಇವಾಗ ಪೂಜೆಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಗೆಜ್ಜೆ ವಸ್ತ್ರ ಮಾಡ್ಕೋತಾ ಇದ್ದೀನಿ. ನೀವೇನು ಹೇಳ್ತೀರಾ ಅದಕ್ಕೆ ಕಾಮೆಂಟ್ ಮಾಡಿ. ಇದಕ್ಕೆ ನಾನು ಗೆಜ್ಜೆ ವಸ್ತ್ರ ಅಂತ ಹೇಳ್ತೀನಿ.
ನನಗೆ ಈ ಥರ ಎಲ್ಲ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ಆ, ಅದು ತುಂಬ ಚೆನ್ನಾಗಿ ಬಂದರೆ ತುಂಬಾ ಖುಷಿಯಾಗುತ್ತೆ ನನಗೆ. ಚಿಕ್ಕ ವಯಸ್ಸಿಂದ ನಾನು ಅಮ್ಮನ ಜೊತೆ ಮಾಡ್ಕೊಂಡೆಲ್ಲ ಬಂದಿದ್ದೀನಲ್ಲ, ಸೊ ಹಾಗಾಗಿ ನನಗಿದು ಕಷ್ಟ ಅನಿಸಲ್ಲ. ಸೊ ಇಲ್ಲಿ ನಾನು ಗೆಜ್ಜೆ ವಸ್ತ್ರ ಇಟ್ಕೊಂಡಿದ್ದೀನಿ, ಹಾಗೆ ಅಕ್ಷತೆ ಕಾಳು, ವಿಭೂತಿ, ಇಲ್ಲಿ ಎಣ್ಣೆ ಮತ್ತು ಬತ್ತಿನ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಪಂಚಾಮೃತದ ಥರ ಒಂದು 5 ಥರದ್ದು ಹಾಕ್ಕೊಂಡು ನಾನು ಪ್ರಸಾದ ಮಾಡಿಟ್ಕೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಸಕ್ಕರೆ, ಪುಟಾಣಿ, ಆಮೇಲೆ ಬಾಳೆಹಣ್ಣು, ಆಯಿತಾ. ಈ ಥರ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ. ಆಮೇಲೆ ನೆಕ್ಸ್ಟು ಒಂದು ಬಾಟಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಹಾಗೆ ಉಡೆ ಇಟ್ಕೊಂಡಿದ್ದೀನಿ, ಹಣ್ಣು ಕಾಯಿ, ಆಮೇಲೆ ದಾರ ಇಟ್ಕೊಂಡಿದ್ದೀನಿ, ಕಂಕಣ ಕಟ್ಕೊಂಡಿದ್ದೀನಿ. 3 ಕಂಕಣ ಕಟ್ಟಬೇಕಿತ್ತು, ಸೊ ಕಂಕಣ ಕಟ್ಕೊಂಡಿದ್ದೀನಿ. ಮ್ಯಾಚ್ ಬಾಕ್ಸ್, ಊದುಬತ್ತಿ, ಕರ್ಪೂರ, ಹಾಗೆ ದಾರ, ಇಷ್ಟು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಸ್, ಇವತ್ತಿನ ದಿನದಲ್ಲಿ ನೋಡಿರ್ಬೋದು ಇವತ್ತಿನ ದಿನ ಹೇಗಿತ್ತು ಏನು ಅಂತೆಲ್ಲ ನೋಡಿದ್ದೀರಾ. ಓಕೆ. ಹಾಗೆ ನಾಳೆ ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ. ಸೊ ನಾಳೆ ದಿನ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಎಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಮಾಡುವಂಥ ವಿಡಿಯೋ ಮೊದಲನೇದಾಗಿ ನಿಮಗೆ ಶೋ ಆಗುತ್ತೆ ನೋಟಿಫಿಕೇಷನ್ ಮೂಲಕ. ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಮಾಡಿ. ಲವ್ ಯು ಆಲ್. ಬಾಯ್. Keep watching guys and thanks for watching. Don't forget to subscribe. Love you all ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.